ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ನೀವೆಲ್ಲ ಟೈಟಲನ್ನು ನೋಡ್ತಾ ಇರ್ಬೋದು. ಸರ್ಕಾರದಿಂದ ಒಂದು 5 ಲಕ್ಷದವರೆಗೂ ಲೋನನ್ನು ಕೊಡ್ತಾ ಇದೆ ಮಹಿಳೆಯರಿಗೋಸ್ಕರ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಮಹಿಳೆಯರಿಗೋಸ್ಕರ ಸಾಕಷ್ಟು ಒಂದು ಯೋಜನೆಗಳನ್ನು ರೂಪಿಸಿದೆ. ಅದರಲ್ಲಿ ಈ ಒಂದು ಯೋಜನೆ ಅಂತಲೇ ಹೇಳ್ಬೋದು. 5 ಲಕ್ಷದವರೆಗೂ ಲೋನನ್ನು ಯಾರಿಗೆ ಕೊಡುತ್ತೆ? ಯಾವ ಒಂದು ಎಲ್ಲ ಮಹಿಳೆಯರಿಗೂ ಕೊಡುತ್ತಾ? ಇಲ್ಲ, ಎಲ್ಲ ಮಹಿಳೆಯರಿಗೂ ಕೊಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ BPL ಕಾರ್ಡ್ ಏನಿರುತ್ತೆ ಅಂತಹ ಒಂದು ಮಹಿಳೆಯರಿಗೆ ಅಥವಾ ಸ್ವಂತ ಉದ್ಯೋಗನ ಮಾಡುವಂತಹ ಮಹಿಳೆಯರಿಗೆ ಸರ್ಕಾರ ಈ ಒಂದು ಯೋಜನೆಯನ್ನು ರೂಪಿಸಿದೆ ಅಂತಲೇ ಹೇಳ್ಬೋದು. ಸರ್ಕಾರ ಯಾಕೆ ಈ ಒಂದು ಯೋಜನೆಯನ್ನು ರೂಪಿಸಿದೆ? ಈಗ ಬಡತನ ರೇಖೆಗಿಂತ ಕೆಳಗಿರುವಂತಹ ಹೆಣ್ಮಕ್ಳುಗಳಿಗೆ ಅವರ ಸ್ವಂತ ಒಂದು ಉದ್ಯೋಗವನ್ನು ಇದನ್ನು ಮಾಡಲಿ, ಸ್ವಂತ ಉದ್ಯೋಗವನ್ನು ಮಾಡಲಿ, ಅವರು ಒಂದು ಮುಂದೆ ಬರಲಿ, ಹೆಣ್ಮಕ್ಳಿಗೋಸ್ಕರ ಅಂತಲೇ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ಸಾಕಷ್ಟು ಯೋಜನೆಗಳನ್ನು ತಂದಿದೆ. ನೀವು ನೋಡ್ತಾ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಮುದ್ರಾ ಯೋಜನೆ ಇರ್ಬೋದು, ಶ್ರಮಶಕ್ತಿ ಯೋಜನೆ ಇರ್ಬೋದು, ಆಮೇಲೆ ಪ್ರತಿಯೊಂದು ಸಹಕಾರಿ ಸಂಘಗಳಾಗಿರ್ಬೋದು, ಸ್ತ್ರೀಶಕ್ತಿ ಸಂಘಗಳಾಗಿರ್ಬೋದು, ಪ್ರತಿಯೊಂದು ಒಂದು ಇದನ್ನು ತಂದಿದೆ ಅಂತಲೇ ಹೇಳ್ಬೋದು. ಸ್ತ್ರೀಶಕ್ತಿ ಸಂಘಗಳಲ್ಲಿ ಲೋನ್ಗಳನ್ನು ಪ್ರೊವೈಡ್ ಮಾಡುತ್ತೆ. ಹೀಗೆ ಸಾಕಷ್ಟು ಯೋಜನೆಗಳು ಬಂದಿದೆ. ಅದರಲ್ಲಿ ಲಖ್ಪತಿ ದೀದಿ ಯೋಜನೆ ಅಂತ ಹೇಳಿ ರಾಜಸ್ಥಾನದಲ್ಲಿ ಫಸ್ಟ್ ಓಪನ್ ಆಗಿದ್ದು, ರಾಜಸ್ಥಾನದಲ್ಲೇ ಜಾರಿಗೆ ಬಂದಿದ್ದು ಈ ಯೋಜನೆ. ಇದು ಯಾವಾಗ ಜಾರಿಗೆ ಬಂತು ಅಂತ ಹೇಳಿದ್ರೆ ಡಿಸೆಂಬರ್ 23, 2023ನೇ ಇಸ್ವಿಲಿ ಇದು ಜಾರಿಗೆ ಬಂತು ರಾಜಸ್ಥಾನದಲ್ಲಿ ಮೊದಲ ಬಾರಿಗೆ. ಇದು ರಾಜಸ್ಥಾನದಲ್ಲಿ ಬಂದಾಗ ತುಂಬ ಜನ ಒಂದು ಮಹಿಳೆಯರು ಈ ಒಂದು ಯೋಜನೆಯನ್ನು ಲಾಭನ ಪಡ್ಕೊಂಡಿದ್ದಾರೆ, ಸ್ವಂತ ಉದ್ಯೋಗನ ಆರಂಭಿಸಿದ್ದಾರೆ ಅಂತಲೇ ಹೇಳ್ಬೋದು. ಅವರ ಒಂದು ಸ್ವಂತ ಉದ್ಯೋಗ ಯಾವ್ಯಾವ ಸ್ವಂತ ಉದ್ಯೋಗ ಮಾಡ್ಬೋದು ಅವರೆಲ್ಲ ಅಂತ ಹೇಳಿದ್ರೆ, ಈ ಒಂದು ಸಣ್ಣದಾಗಿ ತರಕಾರಿ ಅಂಗಡಿ ಆಗಿರ್ಬೋದು, ಅಥವಾ ಮನೆಯಲ್ಲೇ ಮಾಡುವಂತಹ ಕೈಗಾರಿಕಾ ಒಂದು ಇದಾಗಿರ್ಬೋದು, ರೊಟ್ಟಿ ಮಾಡೋದಾಗಿರ್ಬೋದು, ಅಥವಾ ಒಂದು ಊದ್ಬತ್ತಿ ಮಾಡೋದಾಗಿರ್ಬೋದು, ಅಥವಾ ಬತ್ತಿ ಪೆನ್ಗಳನ್ನು ಪ್ಯಾಕ್ ಮಾಡೋದಾಗಿರ್ಬೋದು, ಅವರ ಒಂದು ಸ್ವಂತ ಉದ್ಯೋಗ ಮನೆಯಲ್ಲೇ ಕೂತು ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಈ ಥರ ಎಲ್ಲನೂ ಮಾಡೋದಾಗಿರ್ಬೋದು, ಗೃಹೋದ್ಯೋಗ ಒಂದು ವಸ್ತುಗಳನ್ನು ತಯಾರು ಮಾಡೋದಾಗಿರ್ಬೋದು, ಈ ಥರ ಸಾಕಷ್ಟು ಒಂದು ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದ ತುಂಬಾ ಲಾಭನೂ ಕೂಡ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ಎಲ್ಲ ರಾಜ್ಯಗಳಲ್ಲೂ ಕೂಡ ಜಾರಿಗೆ ಬಂದಿದೆ. ನಮ್ಮ ಒಂದು ರಾಜ್ಯದಲ್ಲೂ ಕೂಡ ಜಾರಿಗೆ ಬಂದಿದೆ. ಇವಾಗ ಇದರ ಒಂದು ಯೋಜನೆನ ಸಾಕಷ್ಟು ಮಹಿಳೆಯರು ಪಡ್ಕೊಳ್ತಾ ಇದ್ದಾರೆ. ಇದನ್ನು ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋ ಫಸ್ಟು ನೀವೇ ನೋಡ್ಬೋದು. ಹಾಗೆ ಹೆಚ್ಚು ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಮಾಹಿತಿ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಕಮೆಂಟನ್ನು ಮಾಡಿ. ಕಮೆಂಟ್ ಮಾಡೋದ್ರಿಂದ ಕೂಡ ನನಗೆ ಮೋಟಿವೇಶನ್ ಸಿಗುತ್ತೆ. ಹಾಗೆ ಶೇರ್ ಮಾಡೋದ್ರಿಂದ ಹೆಚ್ಚು ಜನರಿಗೆ ವಿಷಯಗಳು ಗೊತ್ತಾಗುತ್ತೆ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಇದನ್ನು ಅರ್ಜಿ ಸಲ್ಲಿಸಬೇಕು, ಎಲ್ಲಿ ಸಲ್ಲಿಸಬೇಕು ಅಂತ ಹೇಳಿದ್ರೆ, ನಾವು ಪ್ರತಿಯೊಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಈ ಒಂದು ಮಾಹಿತಿನ ಕೊಡ್ತಾರೆ. ನಮಗೆ ಪೂರ್ತಿ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋದರೆ ನಿಮಗೆ ಪೂರ್ತಿ ಮಾಹಿತಿನ ಕೊಡ್ತಾರೆ. ಇದ್ರ ಬಗ್ಗೆ ಗೃಹೋದ್ಯೋಗ ಏನು ಮಾಡ್ಬೋದು ನಾವು, ಅಥವಾ ಒಂದು ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಹೇಗೆ ಮಾಡ್ಬೋದು, 5 ಲಕ್ಷದವರೆಗೂ ಸಹ ಲೋನ್ ತೊಗೊಂಡು ನಾವು ಯಾವ ಉದ್ಯೋಗಗಳನ್ನು ಮಾಡಿದ್ರೆ ನಮಗೆ ಬೆಟರು, ಟ್ರೈನಿಂಗ್ ಕೂಡ ಕೊಡ್ತಾರೆ. ಇದರಲ್ಲಿ 1 ತಿಂಗಳ ಒಂದು ಟ್ರೈನಿಂಗನ್ನು ಕೊಟ್ಟು ನಿಮಗೆ ಏನು ಮಾಡಿದರೆ ಹೆಚ್ಚು ಲಾಭ ಬರುತ್ತೆ, ಏನು ಮಾಡಿದ್ರೆ ನಿಮಗೆ ನೀವು ಅಂದರೆ ಹೆಚ್ಚು ಲಾಭನ ಪಡ್ಕೋಬೋದು, ಈ ಯೋಜನೆಯಿಂದ ಹೆಚ್ಚು ಲಾಭನ ಪಡ್ಕೋಬೋದು. ಹೆಣ್ಮಕ್ಳಿಗೆ ಸ್ವತಃ ಟ್ರೈನಿಂಗನ್ನು ಕೊಟ್ಟು ಗೃಹೋದ್ಯೋಗ ಆಗಿರ್ಬೋದು, ನಿಮ್ಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಮೊದಲು ನೀವು ಅರ್ಜಿ ಸಲ್ಲಿಸಬೇಕಾದ್ರೇ ನೀವು ತಿಳಿಸಿದ್ರಿ ಅಂತ ಹೇಳಿದ್ರೆ ಅದರ ಬಗ್ಗೆ ನಿಮಗೆ ಟ್ರೈನಿಂಗನ್ನು ಕೊಟ್ಟು, ಈಗ ಎಕ್ಸಾಂಪಲ್ ತರಕಾರಿ ವ್ಯಾಪಾರ ಆಗಿರ್ಬೋದು, ತರಕಾರಿ ವ್ಯಾಪಾರ ಮಾಡಲಿಕ್ಕೆ ನೀವು ಸ್ವತಃ ಜಾಗನ ನೋಡ್ಕೋಬೇಕಾಗತ್ತೆ. ನಿಮಗೆ ಏನೇನು ವಸ್ತುಗಳು ಬೇಕು ಅಂದರೆ ತರಕಾರಿ ಹಾಕಲಿಕ್ಕೆ ಒಂದು ಸೆಡ್ ಮಾಡ್ಕೋಬೇಕು. ಫಸ್ಟು ಆ ಸೆಡ್ಡನ್ನು ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ಅಲ್ಲಿ ಒಂದು ಏನನ್ನ ನಿಮಗೆ ಫೆಸಿಲಿಟೀಸ್ ಬೇಕು ಅದೆಲ್ಲನೂ ಕೂಡ ಅವರು ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ನಿಮಗೆ ಲೋನನ್ನು ಪ್ರೊವೈಡ್ ಮಾಡ್ತಾರೆ. ಇಂತಿಷ್ಟು ಅಂತ ರೂಪದಲ್ಲಿ ಮಾಡ್ತಾರೆ. ನಿಮಗೆ ಕಡಿಮೆ ಬಡ್ಡಿ ಸಾಲದಲ್ಲಿ, ಈಗ ನಾವು ಹೋಗಿ ಸರ್ಕಾರಿ ಅಂದರೆ ಸಾಹುಕಾರ ಹತ್ರ ಸಾಲ ತೊಗೊಂಬರ್ತೀವಿ ಅಂತ ಹೇಳಿದ್ರೆ ತುಂಬಾ ಬಡ್ಡಿ ಕಟ್ಟಬೇಕಾಗುತ್ತೆ. ಆದರೆ ಗೌರ್ಮೆಂಟಿಂದ ನಮಗೆ ಲೋನನ್ನು ಪ್ರೊವೈಡ್ ಮಾಡ್ತಿದ್ದಾರೆ ಅಂದರೆ ಬರೀ ನೀವು 7% ಮಾತ್ರ ಬಡ್ಡಿನ ಕಟ್ಟಬೇಕಾಗತ್ತೆ. ಇದರಿಂದ ತುಂಬಾ ಲಾಭ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಿಮ್ಮ ಒಂದು ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ, ನೀವು ಬಡ್ಡಿ ಕೂಡ ಕಡಿಮೆ ಇರುತ್ತೆ. ಇದನ್ನು ಸಬ್ಸಿಡಿ ಕೂಡ ಕೊಡ್ತಾರೆ. ಇಂತಿಷ್ಟು ಅಂತ ಸಬ್ಸಿಡಿ ಕೂಡ ಕೊಡ್ತಾರೆ. ಸಬ್ಸಿಡಿ ಕೊಡೋದ್ರಿಂದ ನಿಮ್ಮ ಒಂದು ಉದ್ಯೋಗನ ಇಂಪ್ರೂವ್
ಶುರು ಮಾಡ್ಕೊಳ್ಳಿಕ್ಕೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಪ್ರತಿಯೊಬ್ಬ ಮಹಿಳೆಯರು ಕೂಡ ತಗೋಬೋದು. ನಾನು ಹೇಳೋದಲ್ಲ, BPL ಕಾರ್ಡ್ ಹೊಂದಿರುವಂತಹ ಪ್ರತಿಯೊಬ್ಬ ಮಹಿಳೆ ಕೂಡ ಇದನ್ನು ನೀವು ಪಡ್ಕೋಬೋದು. ಇದನ್ನು ನಾನು ಹೇಳೋದಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಹೋಗಿ ನೀವು ಕೇಳಿದ್ರೆ ಖಂಡಿತ ಇದ್ರ ಬಗ್ಗೆ ಪೂರ್ತಿ ಮಾಹಿತಿನ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಂಗನವಾಡಿಗಳಲ್ಲೂ ಕೂಡ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಲಖಪತಿ ದೀದಿ ಯೋಜನೆ ಬಗ್ಗೆ ಮಾಹಿತಿನ ತಿಳಿಸಿ ಅಂತ ಹೇಳಿದ್ರೆ ಇದನ್ನು ಅಂಗನವಾಡಿಗಳಲ್ಲೂ ಕೂಡ ನಾವು ಅರ್ಜಿನ ಸಲ್ಲಿಸ್ಬೋದು. ಕೆಲವೊಂದು ಅಂಗನವಾಡಿಗಳಲ್ಲಿ ಗೊತ್ತಿರೋದಿಲ್ಲ, ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋದರೂ ಕೂಡ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತಾರೆ. ನೀವು ಹೇಗೆ ಅರ್ಜಿನ ಸಲ್ಲಿಸಬೇಕು, ಅದ್ರ ಬಗ್ಗೆ ಹೇಗೆ ನೀವು ವಿಷಯನ ತಿಳ್ಕೊಬೋದು. ಈಗ ನೀವು ಫಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಾವೇನು ಬಿಸ್ನೆಸ್ ಅನ್ನ ಮಾಡ್ತೀವಿ ನಾವು ಪ್ಲಾನ್ ಮಾಡ್ಕೋಬೇಕು. ಪ್ಲಾನ್ ಮಾಡಿಕೊಂಡು ನೀವು ಹೋಗಿ ಅರ್ಜಿನ ಸಲ್ಲಿಸಿದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಲೋನ್ ಪ್ರೊವೈಡ್ ಆಗುತ್ತೆ. ಲೋನ್ ಯಾವ ಥರ ನೀವು ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿದ್ರೆ, ಫಸ್ಟು ಅರ್ಜಿ ಸಲ್ಲಿಸೋದಕ್ಕೆ ಬೇಕಾಗಿರುವಂತಹ ದಾಖಲೆಗಳು ಏನು ಬೇಕಾಗುತ್ತೆ, ನೀವು ಫಸ್ಟ್ ಏನು ಬಿಸ್ನೆಸ್ ಮಾಡ್ತೀರಾ ಅನ್ನೋ ಬಗ್ಗೆ ಮಾಹಿತಿನ ಕೊಡಬೇಕು. ಆಮೇಲೆ ನಿಮ್ಮ ಬ್ಯಾಂಕ್ ಖಾತೆ ಅಂದರೆ ಬ್ಯಾಂಕ್ ಅಕೌಂಟು ಫುಲ್ಲು ಅಂದರೆ ಎಲ್ಲಾನು ಅಕೌಂಟು ಕರೆಕ್ಟ್ ಆಗಿರಬೇಕು. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲಾನು ಕೂಡ ಕರೆಕ್ಟ್ ಆಗಿತ್ತು. ಆಧಾರ್ ಲಿಂಕ್ ಆಗಿರಬೇಕು. ಫಸ್ಟು ಆಧಾರ್ ಲಿಂಕ್ ಆಗಿತ್ತು ಅಂದರೂ ಕೂಡ ನಿಮಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ನಿಮಗೆ ಲೋನ್ ಪ್ರೊವೈಡ್ ಮಾಡಲ್ಲ. ಫಸ್ಟು ಆಧಾರ್ ಲಿಂಕ್ ಆಗಿರಬೇಕು. ಬ್ಯಾಂಕ್ ಡೀಟೇಲ್ಸ್ ಎಲ್ಲಾನು ಕೂಡ ಕರೆಕ್ಟ್ ಆಗಿರಬೇಕು. ನಿಮ್ಮ ಹೆಸರಿಗೇನೆ ಇರಬೇಕು. ನಿಮ್ಮ ಬಿಟ್ಟು ಬೇರೆ ತಂದೆ ಹೆಸರಿಗಿದೆ, ಅಮ್ಮನ ಹೆಸರಿಗಿದೆ, ಅಥವಾ ನಮ್ಮ ಅಣ್ಣನ ಹೆಸರಿಗಿದೆ, ತಂಗಿ ಹೆಸರಿಗಿದೆ, ಆ ಥರ ಇದ್ರೂ ಕೂಡ ಲೋನ್ ಕೊಡೋದಿಲ್ಲ. ನಿಮ್ಮ ಹೆಸರಿಗೇನೆ ಬ್ಯಾಂಕು, ನೀವು ಏನು ಬಿಸ್ನೆಸ್ ಮಾಡ್ತೀರಲ್ವ ಅದು ನಿಮ್ಮ ಹೆಸರಿಗೇನೆ ಬ್ಯಾಂಕ್ ಡೀಟೇಲ್ಸ್ ಇರಬೇಕು. ನೀವು ಯಾವ ಒಂದು ನಗರದಲ್ಲಾಗಿರ್ಬೋದು ಅಥವಾ ಹಳ್ಳಿಯಲ್ಲಾಗಿರ್ಬೋದು ಎಲ್ಲಿ ವಾಸ ಮಾಡ್ತಿದ್ದೀರಾ ಅನ್ನೋದಕ್ಕೆ ವಾಸಸ್ಥಾನ ಪತ್ರ ಇರಬೇಕು. ನೀವು ಹಳ್ಳಿಗಾರರಾಗಿದ್ದರೆ ಹಳ್ಳಿಲಿ ವಾಸ ಮಾಡ್ತಿದ್ದೀವಿ ಅನ್ನೋ ಒಂದು ವಾಸಪತ್ರ ಇರಬೇಕು. ಇಲ್ಲಾಂದರೆ ನಗರದಲ್ಲಿ ಇದ್ದರೆ ನಗರದ ಒಂದು ನೀವು ಎಲ್ಲಿ ವಾಸ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಒಂದು ಮಾಹಿತಿನ ಕೊಡಬೇಕಾಗತ್ತೆ. ಮೂರನೇದು ಬಂದು ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ. ಆದಾಯ ಅಂದರೆ ನಿಮಗೆ ವರ್ಷದಲ್ಲಿ ಎಷ್ಟು ಆದಾಯ ಬರುತ್ತೆ. ಒಂದು ಹಳ್ಳಿಯವರಾಗಿದ್ದರೆ 98,000ವರೆಗೂ ಕೂಡ ಆದಾಯ ಬರಬೇಕಾಗತ್ತೆ. ಸಿಟಿಯವರಾಗಿದ್ದರೆ 1,00,000ವರೆಗೂ ಕೂಡ ನಿಮಗೆ ಆದಾಯ, 1,20,000ವರೆಗೂ ಕೂಡ ನಿಮಗೆ ಆದಾಯ ಬರಬೇಕು. ಇಂತಿಷ್ಟಿದ್ರೆ ಮಾತ್ರ ನಿಮಗೆ ಈ ಲೋನ್ ಪ್ರೊವೈಡ್ ಆಗುತ್ತೆ. ನಿಮಗೆ ನಾನು ಹೇಳಿದ್ನಲ್ಲ, 5 ಲಕ್ಷ ನಾವು ಹೋಗಿ ಸಾಹುಕಾರ ಹತ್ರ ಸಾಲ ತೊಗೊಂಡ್ಬರ್ತೀವಿ ಅಂತ ಹೇಳಿದ್ರೆ ಅವರಿಗೆ ಬಡ್ಡಿ ಕಟ್ಟೇನೆ ನಾವು ಎಲ್ಲ ದುಡ್ದಿದ್ದೆಲ್ಲ ಅವರಿಗೆ ಬಡ್ಡಿ ಕಟ್ಟಬೇಕಾಗತ್ತೆ. ಅದೇ ಸರ್ಕಾರದಿಂದ ನಾವೊಂದು ಈ ಥರ ಸೌಲಭ್ಯಗಳನ್ನು ಯೋಜನೆಗಳನ್ನು ನಾವು ಪಡ್ಕೊಂಡ್ವಿ ಅಂತ ಹೇಳಿದ್ರೆ ಆರಾಮಾಗಿ ನಮ್ಮ ಒಂದು ಜೀವನನ ನಾವು ರೂಪಿಸ್ಕೋಬೋದು. ನಮಗೂ ಒಂದು ಮುಂದಿನ ದಾರಿ ಕೂಡ ಸಿಗತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಒಂದು ಲೇಡೀಸ್ಗಳಿಗೂ ಕೂಡ ತುಂಬಾ ಲಾಭ ಇದೆ. ಇದರಿಂದ ಎಲ್ಲರೂ ಕೂಡ ಪಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ನೆಕ್ಸ್ಟ್ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಹೆಚ್ಚು ಶೇರ್ ಮಾಡೋದ್ರಿಂದ ಹೆಚ್ಚು ಜನರಿಗೂ ಕೂಡ ಗೊತ್ತಾಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಕಮೆಂಟ್ ಕೂಡ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.